ಎಲ್ಲಪ್ಪ ಇವತ್ತು ಸನ್ಮಾನ ಮಾಡಬೇಕು ಅಂತನ ಎಲ್ಲ ಹೇಳಿ ಕಳಿಸಿದ್ವಿ ಗ್ರಾಮಸ್ಥರಿಗೆ. ಇನ್ನು ಯಾರು ಪತ್ತೇನೇ ಇಲ್ಲ. ಇನ್ನು ಆಗನ್ಗೆ ಹೇಳಿದೆ ಎಲ್ಲರಿಗೂ ಹೇಳ್ಬಾರು ಅಂತನ ಹೇಳಿ ಬಂದೋ ಅಥವಾ ಎಲ್ಲಾದ್ರೂ ಎಣ್ಣೆ ಕುಡಿಯೋಕೆ ಹೋದ್ನೋ ಅವನು. ಜಯಕಯ್ಯ ಬಂದೇನಕ್ಕ? ಎಲ್ಲಿ ನೀನು ಒಬ್ಳೆ ಬಂದಿದ್ಯಾ? ಬರ್ತಾರೆ ನಮ್ಮ ಮನೆಯವರೆಲ್ಲನ, ನನ್ನ ಸೊಸೆ ನನ್ನ ಮಗ ಎಲ್ಲರೂ ಬರ್ತಾರೆ. ಎಲ್ಲಿ ಊರಿನಾಗೆ ಯಾರು ಬಂದೇ ಇಲ್ಲ, ಹೇಳ್ ಕಳ್ಸಿಲ್ವೇ ನೀನು ಯಾರಿಗೂನು? ಹೇಳ್ ಕಳ್ಸಿದೀವಿ, ಬರ್ತಾರೆ ಬಾ. ಎಲ್ಲರೂ ಬರ್ತಾರೆ. ಅಧ್ಯಕ್ಷರಲ್ಲಿ ನಮ್ಮ ಅಣ್ಣಯ್ಯ ನನಗೆ ಸನ್ಮಾನ ಮಾಡೋದು ಅವನೇ ತಾನೇ? ಹ್ಞೂ ಕಣ್ ಜಯಕಯ್ಯ, ನಿಮ್ಮ ಅಣ್ಣಾರೇ. ಅವರೇ ಸನ್ಮಾನ ಮಾಡೋದು. ಬಾಯ್ತ್ಲಾಗೆ. ಅಯ್ಯೋ ನನ್ಗಂತನೂ ಇದು ಕನಸ ಅಂತನ ನಂಬಕ್ಕೆ ಆಗ್ತಾ ಇಲ್ಲ ಕಣಣ್ಣ. ಅಯ್ಯೋ ನಂಬದೇ ಇರೋದಕ್ಕೆ ಇದೇನೇನು ಭಾರಿ ದೊಡ್ಡ ಏನು ಇದಲ್ಲ ಬಾರಕ. ವರ್ಷ ಕೊಡೋದೇನೆ. ಆ ವರ್ಷ ಯಾರು ಹಾಲ ಜಾಸ್ತಿ ಹಾಕಿರ್ತಾರೋ ಅವ್ರಿಗೆ ಕೊಡೋದು. ಬಾ. ಆದ್ರೂ ನನ್ಗೇನೋ ಒಂಥರ ವಿಶೇಷ ಸನ್ಮಾನ ಗಿನ್ಮಾನ ಅಂತಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಬಂದ್ರಲ್ಲ ಲಕ್ಷ್ಮಕ್ಕ, ಬಾನು, ಬಾ ಗುಂಡಜ್ಜಿ, ಬರಿ 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 ನಿಂತ್ಕ ಬರ್ರಿ. ಎಲ್ಲಿ ಭಾಗ್ಯಮ್ಮ, ನಿಂಗಮ್ಮ, ಸಾಕಮ್ಮ ಎಲ್ಲಾರು ಕರ್ಕೊಂಬರಕ್ಕಿಲ್ರಿ? ಎಲ್ಲಾರು ಕರ್ಕೊಂಬರಕ್ಕೆ ಇದೇನೇನು ಮದ್ವೆ ಸೋಬ್ನಮ್ಮ ಬರಂಗಿದ್ರೆ ಬರ್ತಾರೆ ಬಿಡು. ಗುಂಡಜ್ಜಿನೂ ಬಾನು ಬರ್ತೀವಿ ಅಂದ್ರು ಕರ್ಕೊಂಡ್ ಬಂದೆ ಅಷ್ಟೇನೆ. ನಾನೇ ಕರಿಯಕ್ ಹೋಗನೆ ಎಲ್ಲಾನ. ನಂದೇನೆ ನನ್ನ ಮಗಳು ಮದ್ವೆನೇ ಸೋಬ್ನಾನೇ ಏನ್ ಹೇಳು. ಬರೋರು ಬರ್ತಾರೆ ಬಿಡು. ಯಾಕೆ ನೀನೇ ಕರ್ಕೊಂಬೈಲ್ಲ ಅಂದ್ರೆ ಹೋಗಿ. ಅಯ್ಯೋ ನನ್ನ ಬಗ್ಗೆ ನಾನೇ ಹೊಗಳ್ಕೊಂಡ್ರೆ ಅದು ಸರಿಯಾಗಲ್ಲ ಕಣೆ ಲಕ್ಷ್ಮಕ್ಕ. ನನ್ನ ಬಗ್ಗೆ ಇನ್ನೊಬ್ರು ಹೊಗಳ್ಬೇಕು, ಅವಾಗ್ಲೇ ಒಂಥರ ಹೆಮ್ಮೆ ಆಗೋದು ನನಗೂನು. ಹೌದು, ಜೈನ್ ಹಕ್ಕಾಗೆ ಪ್ರಶಸ್ತಿ ಸಿಕ್ಕಿರೋದಕ್ಕೆ ನಮಗೂ ಅಂತ ತುಂಬಾ ಸಂತೋಷಗೆ ಆಗ್ತಾ ಇದೆ. ಇದೇ ಖುಷಿಗೆ ಏನೂ ಇಲ್ವಾ ಜೈನ್ ಹಕ್ಕ? ಕೊಡ್ಸೋಣ ಬಿಡೆ ಬಾನು, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ಈ ಪ್ರಶಸ್ತಿ ತಗೊಳ್ಳಿ, ಆಮೇಲೆ ಎಲ್ಲರಿಗೂ ಏನಾದ್ರೂ ಸ್ವೀಟ್ ತಂದು ಕೊಡ್ತೀನಿ ಎಲ್ಲರಿಗೂ. ಏನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಎಲ್ಲಿ ನಂದಿನಿ, ಸಿದ್ಧ ಬರ್ಬೇಕಾಯ್ತಲ್ಲ? ಬರ್ತಾರೆ, ಅವ್ರಿಗೂ ಹೇಳ್ ಕಳ್ಸಿದೀನಿ, ಬರ್ತಾರೆ. ಓ ಬಂದ್ಲಲ್ಲ ನಂದಿನಿ. ಬಾರಮ್ಮ ನಂದಿನಿ, ಬಾ ಬಾ. ನೀವೇ ಬರ್ಲಿಲ್ಲ ಅಂತ ಕಾಯ್ತಾ ಇದ್ದೆ. ಯಾಕತ್ತೆ? ಮತ್ತೆ ಮುಖ್ಯವಾಗಿ ಇಲ್ಲಿ ನೀನು ನಿನ್ ಗಂಡ ಇರ್ಬೇಕು. ಎಲ್ಲಿ ಸಿದ್ಧ? ಅವನು ಕರ್ಕೊಂಡ್ಬರ್ಬೇಕ ಬೇಡವಾ? ಎಲ್ಗ ಹೋದ? ಅಯ್ಯೋ ಅತ್ತೆ, ಅವರು ಹಸುಗಳು ನೋಡ್ಕೊಂಡು ಮೇಯ್ಸಕ್ ಹೋಗಿದ್ದಾರೆ. ಅವ್ರು ಬರಕ್ಕಾಗ್ಲಿಲ್ಲ, ಹಂಗಾಗಿ ನಾನು ಒಬ್ಳೆ ಬಂದೆ. ಅಯ್ಯೋ ಆಮೇಲೆ ಹೋಗಿದ್ರೆ ಆಗೋದು. ನನ್ನ ಮಗ ನೋಡು ಜಗ್ಗು ಬಂದಿದ್ದಾನೆ. ನನ್ನ ಅಳಿಯ ಹೊಡ್ಕೊಂಡು ಹೋಗ್ಯವನೆ. ನನ್ನ ಮಗ ಸೊಸೆ ಬಂದೇವ್ರಿ. ನಿಂದು ಮಗಳು ಬಂದಿಲ್ಲ? ನನ್ನ ಮಗಳು ಬಿಸಿ ಬ್ಯೂಟಿ ಪಾರ್ಲರ್ಗೆ ಬಿಡಲ್ವಾ? ಶಾನೆ ಜನಕ್ಕ ಏನೋ ಕಸ್ಟಮರ್ ಬರ್ತಾರಂತೆ, ಅದಕ್ಕೇನೆ ಬರಕ್ಕಾಗಲ್ಲ ಕಣಮ್ಮ, ನೀನು ಹೋಗಿ ಮಾಡಿಸ್ಕೊಂಬ ಸನ್ಮಾನನ ಅಂತ ಹೇಳಿದ್ಲು, ಹಂಗಾಗಿ ಬಂದೆ. ಜಯಮ್ಮ ಅಣ್ಣ ಬಂದ, ಬಾ ಬಾ. ಅಂತೂ ಇಂತೂ ಅತ್ಯುತ್ತಮ ಹಾಲು ಉತ್ಪಾದಕ ಪ್ರಶಸ್ತಿನ ನೀನ್ ತಗೊಂತಾ ಇದೀಯ ಅನ್ನೋ ಸೀಮೆಸ ತಗೊಂಬಂದು. ಮತ್ತೆ ನಿನ್ ತಂಗಿಯಾಗಿ ತಗೊಂಡಂಗಿರ್ತೀನ? ನಿನ್ನ ಮಗಳೇ ತಾಂಡವಳೆ ಅಂದ್ಮೇಲೆ ಹೇಳು. ಹೋದ ವರ್ಷ ನಿನ್ನ ಮಗಳಿಗೂ ನಿನ್ನ ಅಳಿಗೂ ಸನ್ಮಾನ ಮಾಡಿದ್ದೆ. ಈ ವರ್ಷ ನೀನು ನನಗೆ ಮಾಡ್ಬೇಕು, ಈ ಸಂಘಕ್ಕೆ ಅಧ್ಯಕ್ಷನಾಗಿ. ಆಯ್ತು, ಮಾಡೋಣ ಬಿಡಮ್ಮ. ನನ್ಗೂನು ನೀನ್ ತಗೊಂಡ್ರು ಖುಷಿನೇ, ನನ್ನ ಮಗಳು ಅಳಿಯ ತಗೊಂಡ್ರು ಖುಷಿನೇ. ಹೆಂಗೋ ಬಿಡು, ಇಬ್ರು ಚೆನ್ನಾಗಿ ಹಾಲು ಹಾಕ್ಬಿಟ್ಟು ದುಡಿಮೆ ಮಾಡ್ಕೊಂತ ಇದ್ರಲ್ಲ, ಅದೇ ಸಂತೋಷ ನಮ್ಗೆ. ಸರಿ ಎಲ್ಲಾರು ಬಂದಿದ್ದಾಯ್ತು, ಫಂಕ್ಷನ್ ಶುರು ಮಾಡಿ. ಹೇಳೋಣ. ಇಲ್ಲಿ ಬಂದಿರತಕ್ಕಂಥ ನಮ್ಮ ಗ್ರಾಮಸ್ಥರಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ಇಲ್ಲಿ ಏನು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂದರೆ, ವರ್ಷ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಹೆಚ್ಚು ಹಾಲು ಯಾರು ಹಾಕ್ತಾರೋ ಅವರಿಗೆ ಒಂದು ಪ್ರಶಸ್ತಿನ ಕೊಡ್ತಾ ಬರ್ತಾ ಇದ್ದೀವಿ. ಈ ವರ್ಷ ಆ ಪ್ರಶಸ್ತಿಗೆ ನಮ್ಮೂರಿನ ಜಯಮ್ಮನು ನನಗೆ ಸ್ವಂತ ತಂಗಿ ಆಗಬೇಕು. ಅವರು ಇವತ್ತು ಅತಿ ಹೆಚ್ಚು ಹಾಲು ಉತ್ಪಾದಕರಾಗಿ ಆಯ್ಕೆ ಆಗಿದ್ದಾರೆ. ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆದ್ದರಿಂದ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಗ್ರಾಮಸ್ಥರಿಗೆ ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಹೋದ ವರ್ಷ ನನ್ನ ಮಗಳು ಮತ್ತು ನನ್ನ ಅಳಿಯ ತಗೊಂಡಿದ್ರು ಈ ಪ್ರಶಸ್ತಿನ. ಈ ವರ್ಷ ನಮ್ಮ ಜಯಮ್ಮ ಅವರು 5 ಸೀಮೆಹಸುಗಳನ್ನ ಕಟ್ಕೊಂಡು ಅವನ್ನ ಜವಾಬ್ದಾರಿಯಿಂದ ನೋಡಿಕೊಂಡು ಹೆಚ್ಚು ಹಾಲು ಕರೆದು ಡೈರಿಗೆ ಹಾಕ್ಬಿಟ್ಟು ಈ ವರ್ಷ ಪ್ರಶಸ್ತಿ ತಗೊಂಡಿದ್ದಾರೆ. ಅವ್ರಿಗೆ ನಾನು ಸನ್ಮಾನ ಮಾಡ್ತಾ ಇರೋದು ನಾನೇ ತಗೊಂಡಷ್ಟು ಖುಷಿ ಆಗುತ್ತೆ. ನಮ್ಮ ಜಯಮ್ಮ ಇನ್ನು ಮುಂದಕ್ಕೆ ಹಿಂಗೆ ಹೆಚ್ಚು ಹಾಲು ಹಾಕಿ ನಮ್ಮ ಸಂಘನೂ ಇನ್ನೂ ಚೆನ್ನಾಗಿ ಬೆಳೆಯೋ ಥರ ಮಾಡಲಿ, ಹೆಚ್ಚು ಜನ ಕೃಷಿಯಲ್ಲಿ ತೊಡ್ಕೊಳ್ಳಿ, ಹಾಲು ಉತ್ಪಾದನೆ ಮಾಡಿ ಸಂಪಾದನೆ ಮಾಡಲಿ, ನಮ್ಮೂರಿನ ಗ್ರಾಮಸ್ಥರು ಅವ್ರಿಗೂ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಅಂತ ಇವತ್ತು ನನಗೆ ತುಂಬ ಸಂತೋಷ ಆಗ್ತಿದೆ ಸನ್ಮಾನ ಮಾಡೋದಕ್ಕೆ. ಅಣ್ಣ ಅಲ್ಲೇ ಹೂನರ ಐತೆ, ಹೂನರ ಹಾಕ್ಬಿಡ್ರಿ. ನರ ಹಾಕಿ ಆ ಹಣ್ಣು, ಆಮೇಲೆ ಪತ್ರ, ಆಮೇಲೆ ಚೆಕ್ಕು ಎಲ್ಲ ಕೊಟ್ಬಿಡ್ರಿ ಜಯಕ್ಕಂಗೆ. ಅಂತೂ ಇಂತೂ ಜಯಮ್ಮ ಸಾಧಿಸ್ಬಿಟ್ಟೆ ನೋಡು. ನಾನು ಪ್ರಶಸ್ತಿ ತಗೋಬೇಕು ಅಂತನ ನಂದಿನಿ ವಿರುದ್ಧ ಹೋರಾಡಿ ಪ್ರಶಸ್ತಿ ಅಂತೂ ನಿಮ್ಮ ಅಣ್ಣನ ಕೈಯಲ್ಲಿ ನೀನು ತಗೊಂಡೇ ಬಿಟ್ಟೆ ನೋಡು. ಈ ಪ್ರಶಸ್ತಿ ತಗೊಂಡಿರೋದಕ್ಕೆ ನಿನ್ಗೆ ಎಷ್ಟು ಖುಷಿ ಆಗಿದೆ ಅಂತನ ಮಾತಾಡ್ ಜಯಮ್ಮ.
ತುಂಬಾ ಸಂತೋಷ ಆಯ್ತು ಕಣೆ ಲಕ್ಷ್ಮಕ್ಕ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನನಗೆ ಪ್ರಸಿದ್ಧಿ ಕೊಟ್ಟಂತ ಈ ಸಂಘಕ್ಕೆ ಅಧ್ಯಕ್ಷ ಆದಂತ ನಮ್ಮ ಅಣ್ಣನಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ನಾನು ಸುಸ್ವಾಗತ ಕೋರ್ತಾ ಇದ್ದೀನಿ. ನನ್ನ ಈ ಸನ್ಮಾನ ಕಾರ್ಯಕ್ರಮ ನೋಡಕ್ ಬಂದಿದ್ದೀರಾ, ಎಲ್ರೂ ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ನಾನಂತೂ ಯಾವಾಗ ಈ ಪ್ರಶಸ್ತಿನ ತಗೊಂತೀನೋ, ಯಾವಾಗ ನನಗೆ ಹೂನಾರ ಹಾಕಿ ಸನ್ಮಾನ ಮಾಡ್ತಾರೋ ಅಂತ ಕಾಯ್ತಾ ಇದ್ದೆ. ಅಂತೂ ಆ ದಿವಸ ಇವತ್ತು ಬಂತಲ್ಲ, ಅದಕ್ಕೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ನನಗೆ ಅದನ್ನ ಪದಗಳಲ್ಲಿ ಹೇಳಕ್ಕೆ ಆಗ್ತಾ ಇಲ್ಲ, ಅಷ್ಟು ಸಂತೋಷ ಆಗ್ತಿದೆ. ಎಲ್ರು ನನ್ನ ತರನೇ ಏನಾದ್ರೂ ಸಾಧನೆ ಮಾಡ್ಬೇಕು. ನಮ್ಮೂರಿನ ಹೆಣ್ಮಕ್ಳು ಯಾವ್ದ್ರಲ್ಲೂ ಕಮ್ಮಿ ಆಗ್ಬಾರ್ದು. ನೋಡಿ, ನಾನು ಸುಮ್ಮನೆ ಕುತ್ಕೊಂಡ್ಲಿಲ್ಲ, ಸಾಲ ತಗೊಂಡೆ, ಹಸುಗಳು ತಗೊಂಬಂದೆ. ನನ್ನ ಮಗ ನಾನು ಜವಾಬ್ದಾರಿಯಿಂದ ಅವನ್ನ ಮೇಯಿಸಿ ನೋಡ್ಕೊಂಡು ಹಾಲು ಕರೆದು ಡೈರಿಗೆ ಹಾಕ್ತಾ ಇದ್ವಿ ಬೆಳಗ್ಗೆ ಸಾಯಂಕಾಲ. ನಮ್ಮ ಮನೆಗೆ ನಾವು 1 ಲೀಟರ್ ಅಷ್ಟೇ, 1 ಲೀಟರ್ನು ಅಲ್ಲ, ಒಂದು ಅರ್ಧ ಲೀಟರ್ ಅಷ್ಟೇನೆ, ಯಾಕೆಂದ್ರೆ ಇಟ್ಕೊಂತ ಇದ್ದಿದ್ದು. ಮಿಕ್ಕಿದೆಲ್ಲ ಡೈರಿಗೆ ಹಾಕ್ಬಿಡ್ತಿದ್ವಿ. ಅದಕ್ಕೆ ನಾವು ಇವತ್ತು ಈ ಪ್ರಶಸ್ತಿ ತಗೊಳಕಾಗಿದೆ. ಈ ಸಂದರ್ಭದಲ್ಲಿ ನಾನು ಒಂದು ನಮ್ಮ ಅಣ್ಣವರ ಹಾಡು ಹೇಳ್ಬೇಕು ಅಂತ ಆಸೆ ಆಗ್ತಿದೆ. ನಿಮ್ಮೆಲ್ರಿಗೂ ಇಷ್ಟ ಆದ್ರೆ ಹೇಳ್ತೀನಿ. ಹೇಳಾ? ಪರವಾಗಿಲ್ಲ, ಹೇಳು ಜಯಮ್ಮ. ಹಾಡಾದ್ರೂ ಹೇಳು, ಏನಾದ್ರೂ ಹೇಳು. ಸರಿ, ಆಯ್ತು, ಹಾಡ್ತೀನಿ. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ. ಆಗುತ್ತಿತ್ತೆ ನೆಲೆನಾಡು ಗೊಮ್ಮಟೇಶನ ನೆಲೆವೀಡು, ಬೇಲೂರು ಹಳೆಬೀಡು. ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು. ಕಾವೇರಿಯನು ಹರಿಯಲು ಬಿಟ್ಟು ಕನ್ನಂಬಾಡಿಯ ಕಟ್ಟದಿದ್ದರೆ ಆಗುತ್ತಿತ್ತೇ ನೆಲೆನಾಡು, ಕನ್ನಡ ಸಿರಿನಾಡು, ನಮ್ಮ ಕನ್ನಡ ಸಿರಿನಾಡು. ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ಏನ್ ಚೆನ್ನಾಗಿ ಹೇಳ್ದಿಲ್ಲ ಜಯಮ್ಮ ಹಾಡ. ಇದ್ರಾಗೆ ಒಂದೊಂದು ಪದದಲ್ಲೂ ಒಂದೊಂದು ಅರ್ಥ ಐತಿ. ಇದನ್ನ ಅರ್ತ್ಕೊಂಡು ನಡೆದ್ರೆ ಮನುಷ್ಯ ಜೀವನದಲ್ಲಿ ಸುಖವಾಗಿರ್ತಾನೆ ನೋಡು. ಕೈ ಕೆಸರಾದ್ರೆ ಬಾಯಿ ಮೊಸರು, ಯಾವುದೇ ಆತು ಆಗಲ್ಲ ಅಂತನ ಸುಮ್ಮನೆ ಕುತ್ಕೊಂಡ್ರೆ ಆಗದೇ ಇಲ್ಲ ಕೆಲಸ. ಒಟ್ಟಿನಲ್ಲಿ ಶ್ರಮ ಪಡಬೇಕು. ಯಾವುದೇ ಕೆಲಸ ಆಯಿತು ಆಗಲ್ಲ ಅಂತಂದರೆ ಆಗಲ್ಲ, ಆಗುತ್ತೆ ನಾನು ಮಾಡ್ತೀನಿ ಅಂತನ ದೃಢ ಸಂಕಲ್ಪ ಮಾಡಿ ಕೆಲಸ ಹಿಡಿದ್ರೆ ಅದು ಯಾವತ್ತೂ ಆಗದೆ ಇರೋಂಥದ್ದು ಯಾವ ಕೆಲಸನೂ ಇಲ್ಲ. ಆ ಥರ ಹಾಡು ಹೇಳಿದಾರೆ ನೋಡಮ್ಮ. ಹೌದು ಕಣ್ಜಯ್ಯಣ್ಣ. ಇಂದಿನ ಹಾಡುಗಳಿಗೆ ಹಂಗೆ ಸತ್ಯ ಇರೋದು, ಜೀವನ ಸತ್ಯ ಎಲ್ಲನ ಹಾಡು ಮೂಲಕ ಹೇಳೋರು. ಆದರೆ ಇವಾಗಂತ ಹಾಡುಗಳೇ ಬರಲ್ವೇ, ಬರೇ ಅಂಥವಿಂಥವು ಲಂಗ ದಾವಣಿ ಹಾಕ್ಯಂಡು ಕುಣಿಯೋದು, ಚಡ್ಡಿ ಮಿಡ್ಡಿ ಹಾಕ್ಯಂಡು ಕುಣಿಯೋವು, ಬರೀ ಇಂಥವೇನೆ. ಕೇಳೋಕ್ಕಾಗಲ್ಲ. ಅದ್ರಾಗೆ ಬರೇ ಸೌಂಡು, ಅದು ಯಾತು ಹಾಡು ಅಂಬೋದು ಗೊತ್ತಾಗಲ್ಲ, ಯಾತು ಇಲ್ಲ. ಆವಾಗಿನ ಕಾಲದಾಗೆ ಮನುಷ್ಯನ ಜೀವನದಾಗ ಏನೇನು ನಡೆಯುತ್ತೋ, ಹೆಂಗಿರಬೇಕು, ಮುಂದೆ ಹೆಂಗಿರಬೇಕು, ಕಷ್ಟ ಬಂದಾಗ ಹೆಂಗೆ ಇರಬೇಕು, ಸುಖ ಬಂದಾಗ ಹೆಂಗೆ ನಡ್ಕೋಬೇಕು ಅಂತ ಹಾಡ್ನಾಗೆ ಬರೆಯಾರು ಎಲ್ಲನ ಮೊದಲು ಕವಿಗಳೆಲ್ಲನ. ಈಗ ಅಂಥವು ಯಾವ ಹಾಡೇ ಬರಲ್ಲ. ಏನು ಮಾಡ್ತೀಯ? ಒಳ್ಳೆ ಹಾಡು ಹೇಳಿಲ್ಲಮ್ಮ ಜಯಮ್ಮ. ತುಂಬಾ ಥ್ಯಾಂಕ್ಸ್ ಕಣ್ಗುಂಡಜ್ಜಿ. ನನಗೆ ಸನ್ಮಾನ ಮಾಡ್ತಕ್ಕಂಥ ಈ ಸಂಘಕ್ಕೂ ನಮ್ಮ ಅಣ್ಣನಿಗೂ ನನ್ನ ಸನ್ಮಾನ ಕಾರ್ಯಕ್ರಮ ನೋಡಕ್ ಬಂದಿರ್ತಕ್ಕಂಥ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಹಾಗೆ ನಿಮ್ಮೆಲ್ರಿಗೂ ನಾನು ಸ್ವೀಟ್ ಕೊಡ್ತೀನಿ. ಆಮೇಲಿಂದ ಎಲ್ಲರೂ ನಮ್ಮ ಮನೆ ಹತ್ರ ಬರಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಈ ಸನ್ಮಾನ ಮಾಡಿ ನನಗೆ ಇಲ್ಲಿ ಒಂದು ಗೌರವ ಕೊಟ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.